ಇತ್ತೀಚೆಗೆ ಕುಮಟಾದಲ್ಲಿ ಉದ್ಘಾಟನೆಗೊಂಡ ಪ್ರಮುಖ 2 ಸೇತುವೆಗಳಿಗೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲೇ ಶಾಸಕ ದಿನಕರ್ ಶೆಟ್ಟಿ ಅವರು ಮುತುವರ್ಜಿ ವಹಿಸಿ ಹಣಕಾಸು ಬಿಡುಗಡೆಗೊಳಿಸಿ ಕಾಮಗಾರಿ ಪೂರ್ಣಗೊಳಿಸಿದ್ದರು. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಬಿಂಬಿಸಲಾಗುತ್ತಿದೆ ಎಂದು ಕುಮಟಾ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಜಿಐ ಹೆಗ್ಡೆ ಅವರು ಆಕ್ಷೇಪಿಸಿದ್ದಾರೆ. ಈ ಸಂಬಂಧ ಮಾಧ್ಯಮಗಳಿಗೆ ಪ್ರಕಟಣೆ ನೀಡಿರುವ ಜಿಐ ಹೆಗಡೆಯವರು ಗಂಗಾವಳಿ ಹಾಗೂ ಅಂಕೋಲಾದ ಮಂಜುಗುಣಿ ನಡುವೆ ಗಂಗಾವಳಿ ನದಿಗೆ ನಿರ್ಮಿಸಲಾದ ಸೇತುವೆ, ಉಪ್ಪಿನಪಟ್ಟಣ ಹಾಗೂ ಬೊಗರಿಬೇಲ ನಡುವೆ ಅಘನಾಶಿನಿ ನದಿಗೆ ನಿರ್ಮಿಸಿದ ಸೇತುವೆಯನ್ನ ಇತ್ತೀಚೆಗೆ ಉದ್ಘಾಟಿಸಲಾಗಿದೆ. ಐಗಳ ಕುರುವೆ ಸೇತುವೆಯೊಂದು ಇನ್ನೂ ಉದ್ಘಾಟನೆಗೊಂಡಿಲ್ಲ. ಈ 3 ಸೇತುವೆಯನ್ನು ಅಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಚುನಾವಣೆಗೆ ಕೆಲವೇ ದಿನ ಬಾಕಿ ಇದ್ದಾಗ ಶಂಕುಸ್ಥಾಪನೆ ಮಾಡಿದ್ದು ಬಿಟ್ಟರೆ ಅನುದಾನ ಇಟ್ಟಿರಲಿಲ್ಲ. ಆದರೆ ಬಿಜೆಪಿ ಸರ್ಕಾರ ಜನಹಿತವನ್ನ ಎತ್ತಿ ಹಿಡಿದು ಸರ್ಕಾರ ರಚನೆಯಾದ ಆರಂಭದಲ್ಲೇ ಶಾಸಕ ದಿನಕರ್ ಶೆಟ್ಟರ ಒತ್ತಾಸೆಯ ಮೇರೆಗೆ ಈ 3 ಸೇತುವೆಗಳಿಗೆ ಅನುದಾನ ನೀಡಿ ಟೆಂಡರ್ ಕರೆದು ಕಾಮಗಾರಿ ನಡೆಸಿದೆ. ಇಷ್ಟೇ ಅಲ್ಲದೆ ಈ ಸೇತುವೆಗಳಿಗೆ ಅಗತ್ಯವಾದ ಹೆಚ್ಚುವರಿ ಅನುದಾನ ಕೂಡ ಒದಗಿಸಲಾಗಿದೆ. ಸೇತುವೆಯ ನಿರ್ಮಾಣ ಹಾಗೂ ಪೂರ್ಣ ತೆಗೆಯಬೇಕಾದ ಹಣಕಾಸು ನೆರವನ್ನು ನಮ್ಮ ಪಕ್ಷದ ಶಾಸಕರು ಸರ್ಕಾರದ ಮೇಲೆ ಕಾಲಕಾಲಕ್ಕೆ ಒತ್ತಡ ತಂದು ಹಣಕಾಸು ಬಿಡುಗಡೆ ಮಾಡಿಸಿ ಸೇತುವೆ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಈ 3 ಸೇತುವೆಗಳು ಸಂಪೂರ್ಣ ನಿರ್ಮಾಣವಾದರೂ ಈ ಸೇತುವೆಯನ್ನ ಸಂಪರ್ಕಿಸುವ ರಸ್ತೆ ನಿರ್ಮಾಣದ ವೇಳೆ ಭೂಸ್ವಾಧೀನ ಇನ್ನಿತರ ಸಮಸ್ಯೆ ಉದ್ಭವಿಸಿದ್ದರಿಂದ ಕಾಮಗಾರಿ ಉದ್ಘಾಟನೆಯಾಗಿರಲಿಲ್ಲ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಆ ಸಮಸ್ಯೆಯನ್ನು ಶಾಸಕರೇ ಮುಂದೆ ನಿಂತು ಬಗೆಹರಿಸಿದ್ದರಿಂದ ಇಂದು ಗಂಗಾವಳಿ ಹಾಗೂ ಬೊಗರಿಬೇಲ ಸೇತುವೆಗಳು ಉದ್ಘಾಟನೆಗೊಳ್ಳಲು ಕಾರಣವಾಗಿದೆ. ಐಗಳ ಕೂರ್ವೆ ಸೇತುವೆಯು ಕೊನೆಯ ಹಂತದಲ್ಲಿದೆ. ಆದರೆ ಎಲ್ಲ ಮುಗಿದ ಮೇಲೆ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿ ಮಹೋದಯರು ಉದ್ಘಾಟನೆ ಮಾಡಿ ಎಲ್ಲಾ ಕ್ರೆಡಿಟ್ ತಮ್ಮದೆಂಬಂತೆ ಸಾರ್ವಜನಿಕವಾಗಿ ಬಿಂಬಿಸುವ ಪ್ರಯತ್ನ ಮಾಡಿದ್ದಾರೆ. ಸೇತುವೆ ನಿರ್ಮಾಣಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರನ್ನು ಮರೆಮಾಚುವಂತ ನಡವಳಿಕೆ ಕಾಂಗ್ರೆಸ್ ರಾಜಕಾರಣದ ಲಕ್ಷಣಗಳಲ್ಲೊಂದು ಎಂದು ಬಿಜೆಪಿ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆಯವರು ಕಿಡಿಕಾರಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.